ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಗುರುಬಲ ಅನ್ನುವಂತಹದ್ದು ವೃಶ್ಚಿಕ ರಾಶಿಯವರಿಗೆ ಸಮೃದ್ಧಿಯಾಗಿದೆ. ಏನಾದರೂ ಒಂದು ಅಡೆತಡೆಗಳು ಬಂದರೂ ಕೂಡ ಆ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಗೋಲನ್ನು ರೀಚ್ ಮಾಡುವಂತಹ ಎಲ್ಲ ಸಹಕಾರ ಸೌಲಭ್ಯಗಳು ಗುರು ನಿಮಗೆ ಕಲ್ಪಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೋ ಒಂದು ಆದಾಯದ ಮೂಲದಲ್ಲಿ ಸ್ವಲ್ಪ ತೊಂದರೆಗಳಾಯ್ತು ಅಂತಂದ್ರೆ ಮತ್ತೊಂದು ಆದಾಯದ ಮೂಲವನ್ನು ಸೃಷ್ಟಿ ಮಾಡಿಕೊಡುವಂತಹ ಶಕ್ತಿ ಗುರುಗಿದೆ. ಅಂತ ಗುರುವಿನ ಅನುಗ್ರಹದಲ್ಲಿ ನೀವಿದ್ದೀರಾ. ವೃಶ್ಚಿಕ ರಾಶಿಯವರಿಗೆ ಗುರು ದ್ವಿತೀಯ ಮತ್ತು ಪಂಚಮಾಧಿಪತಿ, ಅವರು ಸಪ್ತಮದಲ್ಲಿದ್ದಾರೆ. ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಯಾವಾಗ ಸಪ್ತಮದಲ್ಲಿ ಗುರು ಸ್ಥಿತರಾಗಿ ನಿಮ್ಮ ಮೇಲೆ ಗುರು ದೃಷ್ಟಿ ಇದೆಯೋ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಬಹಳ ಅದ್ಭುತವಾದಂತಹ ಸಮಯ ಇದು. ಇನ್ನೊಂದು 2 ತಿಂಗಳು ಮಾತ್ರ ಈ ಯೋಗ ಇದೆ. ಮಾರ್ಚು, ಏಪ್ರಿಲ್, ಮೇ 15ವರೆಗೂ ಮಾತ್ರ, 2-2.5 ತಿಂಗಳು ಮಾತ್ರನೇ ನಿಮಗೆ ಈ ಗುರುಬಲ ಅಥವಾ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಅದಾದ್ಮೇಲೆ ಗುರು ದೃಷ್ಟಿ ಇಲ್ಲ. ಹಾಗಾಗಿ ಸ್ವಲ್ಪ 2.5 ತಿಂಗಳನ್ನ ಸ್ವಲ್ಪ ನೀವು ಬಲ ಮಾಡ್ಕೋಬೇಕು, ಅಥವಾ ಆ 2.5 ತಿಂಗಳನ್ನ ಯುಟಿಲೈಸ್ ಮಾಡ್ಕೋಬೇಕು. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮಾರ್ಚ್ ತಿಂಗಳು ಶುಭವಾಗಿದೆ. ಆದಾಯದ ಮೂಲ ಗಟ್ಟಿ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಸುಸಂದರ್ಭ. ಹಾಗೆ ಪೂರ್ವ ಪುಣ್ಯದ ಬಲ, ಹಿರಿಯರ ಆಸ್ತಿ, ತಗಾದೆಗಳು ಮತ್ತೆ ಈ ದಾಯಾದಿಗಳ ಕಲಹ ಜಗಳಗಳೇನಾದರೂ ಇದ್ರೆ ಅವೆಲ್ಲವನ್ನು 2.5 ತಿಂಗಳಲ್ಲಿ ಸರಿ ಮಾಡ್ಕೊಳ್ಳಿ. ಎಸ್ಪೆಷಲಿ ಮಾರ್ಚ್ ತಿಂಗಳಲ್ಲಿ ಸರಿ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು, ಕುಟುಂಬೀಯ ಸಂಖ್ಯೆ ಅಭಿವೃದ್ಧಿ ಆಗುವಂಥದ್ದು, ಅಂದರೆ ಶುಭ ಕಾರ್ಯಗಳು ನಡೆಯುವಂಥದ್ದು, ವಿವಾಹ ಇತ್ಯಾದಿ ಶುಭ ಕಾರ್ಯಗಳು. ಒಂದು ನಾಮಕರಣ ಆದರೂ ಕುಟುಂಬ ಜಾಸ್ತಿ ಆಯಿತು ಅಂದರೆ ಮಗು ಹುಟ್ಟಿದೆ ಅಂತ ಅರ್ಥ. ಮದುವೆ ಆದರೂ ಕೂಡ ಒಂದು ಹೆಣ್ಣು ನಿಮ್ಮ ಮನೆಗೆ ಬಂದಿದೆ ಅಂತ ಅರ್ಥ, ಅದು ಕೂಡ ಕುಟುಂಬದ ವೃದ್ಧಿ. ಈ ಥರ ಏನಾದರೂ ವೃದ್ಧಿಯನ್ನು ಮಾಡ್ಕೊಳ್ಳೋದು. ಮಾತಿಗೆ ತುಂಬ ವ್ಯಾಲ್ಯೂಸ್ ಇರುತ್ತೆ ನಿಮ್ಮ ಮಾತಿಗೆ, ಅದೆಲ್ಲವೂ ಕೂಡ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಪಾಸಿಟಿವ್ ಕಡೆಗೆ ಹೋಗಿರುತ್ತೆ ಹೊರತು ನೆಗೆಟಿವ್ ಕಡೆಗೆ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ನಿಮ್ಮ ರಾಶಿಯಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಮಾರ್ಚ್ ತಿಂಗಳಲ್ಲಿ ಕುಜದೋಷ ಅನ್ನುವಂಥದ್ದು ಇರುತ್ತೆ. ನಿಮಗೆ ಸ್ವಲ್ಪ ಸಾಲಗಳು ಬರುವಂಥ ಸಾಧ್ಯತೆಗಳು, ಒಳ್ಳೆ ಸಾಲನೋ ಕೆಟ್ಟ ಸಾಲನೋ ಒಟ್ಟು ಸಾಲ ಆಗುತ್ತೆ. ಶತ್ರುಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರುಕುಳಗಳು ನಿಮಗೆ ಬರುತ್ತೆ. ದೇಹದ ಕಿರುಕುಳ ಅಂದರೆ ಕಾಲು ನೋವು, ಕೈ ನೋವು, ಸೊಂಟ ನೋವು, ಹೊಟ್ಟೆ ನೋವು, ಈ ಥರದ ನೋವುಗಳನ್ನು ಹೆಚ್ಚು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನರಸಿಂಹಸ್ವಾಮಿಯ ಅಷ್ಟೋತ್ತರ ಸಿಗುತ್ತೆ ನಿಮಗೆ. ಪ್ರತಿದಿನ ಅದನ್ನು ಕೇಳಿ ಅಥವಾ ಹೇಳಿ. ಮನನಾತ್ರಾಯತೀತಿ ಮಂತ್ರ, ಶ್ರವಣ ಮನನ ಎರಡೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಆದರೂ ಸಹ ನಿಮ್ಮ ಶರೀರ ಬಲಿಷ್ಠವಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಶರೀರಕ್ಕೆ ಅಧಿಪತಿ ಅಂದರೆ ನಿಮ್ಮ ರಾಶಿಗೆ ಅಧಿಪತಿ ಆದಂಥ ಕುಜ ಬಲಹೀನನಾಗಿದ್ದಾನೆ. ಅದಲ್ಲದೆ ತಗೊಳ್ಳಿ, 12ನೇ ಮನೆ ಮತ್ತೆ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನ. ನಾನು ಆಗ್ಲೇ ಹೇಳಿದೆ, ವಿವಾಹ ಸಂಬಂಧಪಟ್ಟಂಥದ್ದು, ವಾಹನ ಖರೀದಿ ಮಾಡ್ಬೇಕಾ ಒಳ್ಳೆ ಯೋಗ, ವಸ್ತ್ರಗಳ ಖರೀದಿ ಮಾಡ್ಬೇಕಾ ಒಳ್ಳೆ ಯೋಗ, ಮನೆಗೆ ಗೃಹೋಪಕರಣ ವಸ್ತುಗಳನ್ನ ಖರೀದಿ ಮಾಡ್ಬೇಕಾ ಅಥವಾ ಬಂಗಾರ ಖರೀದಿ ಮಾಡ್ಬೇಕಾ, ಯಾವುದೇ ಖರೀದಿ ಮಾಡ್ಬೇಕಾದ್ರೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ, ಸಪೋರ್ಟ್ ಸಿಗುತ್ತೆ. ಮನೆಗೆ ಅದನ್ನು ತಗೊಂಡ್ಬಂದು ತೃಪ್ತಿಯನ್ನ ಪಡ್ತೀರಾ. ಅದು ಬಂಗಾರ ಇರ್ಬೋದು, ವಸ್ತ್ರ ಇರ್ಬೋದು, ವಸ್ತುಗಳಿರ್ಬೋದು. ಶುಕ್ರನಿಂದ ನಿಮಗೆ ಬಲಾಢ್ಯ, ಹೆಣ್ಣಿನಿಂದ ಗಂಡಿಗೆ, ಗಂಡಿನಿಂದ ಹೆಣ್ಣಿಗೆ ಲಾಭಗಳು ಹೆಚ್ಚು ಪ್ರಮಾಣ. ಅಂದ್ರೆ ಕೇವಲ ಹಣದಲ್ಲಿ ಮಾತ್ರ ಅಲ್ಲ, ಪ್ರೀತಿ ಆಗ್ಬೋದು, ಬಾಂಧವ್ಯ ಆಗ್ಬೋದು, ಸಹಾಯ ಆಗ್ಬೋದು, ಸ್ನೇಹ ಆಗ್ಬೋದು, ಪ್ರತಿಯೊಂದರಲ್ಲೂ ಬಾಂಧವ್ಯಗಳನ್ನು ನೀವು ಬೆಸೆಕೊಳ್ಬೋದು. ಇದನ್ನು ಹೊರತಾಗಿ ಬುಧನು ಕೂಡ ಅಷ್ಟೇ, ನಿಮಗೆ ಲಾಭಸ್ಥಾನ ಪ್ಲಸ್ ಅಷ್ಟಮ ಸ್ಥಾನ, ಅದೃಷ್ಟಕ್ಕೂ ಲಾಭಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧನು ನೀಚಭಂಗ ರಾಜಯೋಗದಲ್ಲಿರೋದ್ರಿಂದ ಅದು ಕೂಡ ಉತ್ತಮವಾದ ಫಲವೇ ನಿಮಗೆ. ಲಾಭಾಧಿಪತಿ, ಲಾಭಸ್ಥಾನಾಧಿಪತಿ 5ನೇ ಮನೆಯಲ್ಲಿ ನೀಚಭಂಗ ರಾಜಯೋಗದಲ್ಲಿ ಇರ್ಬೇಕಾದ್ರೆ ಲಾಭಗಳನ್ನ ಯಥೇಚ್ಛವಾಗಿ ಕೊಡ್ತಾನೆ. ಬಟ್ ನಿಮ್ಗೆ ಅದನ್ನು ಉಳಿಸಕ್ಕಾಗಲ್ಲ ಈ ತಿಂಗಳು. ಅದೇ ಸಮಸ್ಯೆ. ವೃಥಾ ಖರ್ಚು ಅಥವಾ ಖರ್ಚು ಮಾಡಲೇಬೇಕಾದ ಸಂದರ್ಭ, ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟು, ಅಥವಾ ಒಂದು ಇನ್ಶೂರೆನ್ಸ್ ಕಟ್ಟು, ಅಥವಾ ಒಂದು EMI ಕಟ್ಟು, ಅಥವಾ ಯಾರೋ ಸಾಲ ತೀರಿಸ್ಬೇಕು ಅದಕ್ಕೆ ದುಡ್ಡು ಕಟ್ಟು. ಹೀಗೆ ಲಾಭಗಳು ಬಂದದ್ದನ್ನ ನೀವು ಉಪಯೋಗಿಸ್ಕೊಳ್ಳೋಕ್ಕೆ ಹೋಗ್ಬಿಡ್ತೀರಾ. ಅದನ್ನು ಉಳಿಸಕ್ಕಾಗಲ್ಲ. ಸಮಯ ಸಂದರ್ಭ ಆ ಥರ ನಿಮಗೆ ಸೃಷ್ಟಿ ಮಾಡುತ್ತೆ. ಬಟ್ ಲಾಭಗಳು ಬರುತ್ತೆ, ಅದೃಷ್ಟ ನಿಮಗೆ ಹುಡ್ಕೊಂಡ್ಬರುತ್ತೆ. ನಿಮಗೆ ದಶಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯನು 14ನೇ ತಾರೀಕುವರೆಗೂ ಸಾಧಾರಣವಾಗಿ ಇದ್ದಾರೆ ಶತ್ರುವಿನ ಮನೆಯಲ್ಲಿ ಸುಖಸ್ಥಾನದಲ್ಲಿ.
ಅದೇ 14ನೇ ತಾರೀಕು ಸೂರ್ಯ ಬದಲಾವಣೆ ಆಗಿ 5ನೇ ಮನೆಗೆ ಹೋದಾಗ ಅದು ಕೂಡ ನಿಮಗೆ ಯಥೇಚ್ಛವಾದ ಫಲ, ಉದ್ಯೋಗದಲ್ಲಿ ಸ್ಥಿರತ್ವ, ಉದ್ಯೋಗದಲ್ಲಿ ಬಲ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರೆ ಉದ್ಯೋಗನ ಬದಲಾವಣೆ ಮಾಡಕ್ ಪ್ರಯತ್ನ ಮಾತ್ರ ಪಡಕ್ ಹೋಗ್ಬಿಡಿ, ಆ ಸಾಹಸ ಮಾತ್ರ ಮಾಡಕ್ ಹೋಗ್ಬಿಡಿ. ಇದು ರೈಟ್ ಟೈಮ್ ಅಲ್ಲ, ಸಂಧಿಕಾಲ. ಅದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ ನಾನು. ಓವರಾಲ್ ನೋಡಿದಾಗ 14ನೇ ತಾರೀಕುವರೆಗೂ ಸೂರ್ಯನು ಕೂಡ ಸ್ವಲ್ಪ ಅನಾನುಕೂಲವಾಗಿದ್ದಾರೆ. ಅದಾದ್ಮೇಲೆ ತುಂಬಾ ಅನುಕೂಲವಾಗಿರ್ತಾರೆ. ಸೂರ್ಯನು ಕೂಡ ಪಂಚಮಕ್ಕೆ ಬಂದಾಗ, ದಶಮಾಧಿಪತಿ ಪಂಚಮದಲ್ಲಿದ್ದಾಗ ಬಹಳ ವಿಶೇಷವಾದ ಫಲಗಳನ್ನ ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಇನ್ನು ರಾಶಿಯಿಂದ 3 ಮತ್ತು 4ನೇ ಮನೆ ಅಧಿಪತಿ ಆದಂತ ಶನಿ ಪ್ರಭಾವನ ನಾನು ಹೇಳ್ತೀನಿ ಮುಂದಕ್ಕೆ. ಜನರಲೈಸ್ ಆಗಿ ನೋಡೋದಾದ್ರೆ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ? ತೃಪ್ತಿದಾಯಕ. ಏನಪ್ಪಾ ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಅಥವಾ ಭೇಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ನಿಮ್ಮ ಜೀವನದಲ್ಲಿ ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ತೀರಾ. ಜೊತೆಗೆ ಅದೃಷ್ಟನು ನಿಮಗೆ ಸಪೋರ್ಟ್ ಮಾಡುತ್ತೆ. ಅನಾವಶ್ಯಕ ಚಿಂತೆಯಿಂದ ಮನೋರೋಗ ಹೆಚ್ಚಾಗುವಂತ ಸಾಧ್ಯತೆ. ಹೆಚ್ಚು ಚಿಂತೆ ಮಾಡಕ್ ಹೋಗ್ಬೇಡಿ, ಅಲ್ಲಿಗಲ್ಲಿ ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಚಿಂತೆ ಮಾಡೋದು ಉತ್ತಮ. ತುಂಬಾ ಸುತ್ತಾಡಕ್ ಹೋಗ್ಬೇಡಿ, ಅಧಿಕ ತಿರುಗಾಟ ನಿಮಗೆ ಅಧಿಕ ಖರ್ಚನ್ನ ಕೊಡುತ್ತೆ. ಪ್ರಯಾಣ ಬೇಕೇ ಬೇಕು ಅಂದ್ರೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ವೃಥಾ ತಿರುಗಾಟ ಬೇಡ. ಇನ್ನು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ತೃಪ್ತಿದಾಯಕವಾಗಿರುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಈ ತಿಂಗಳು ನಿಮಗೆ ನಿಸ್ಸೀಮವಾಗಿರ್ತಕ್ಕಂಥ ಜಯ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಏನೇ ಆದ್ರೂ 100 ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, 1 ಬಾರಿ ಅಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ಪಾಲುದಾರಿಕೆ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿರುತ್ತೆ, ಬಿಸ್ನೆಸ್ ಅಲ್ಲೂ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿರುತ್ತೆ, ಏನ್ ತೊಂದರೆ ಇಲ್ಲ. ವಿದೇಶಿ ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ವ್ಯಕ್ತಿಗಳಿಗೆ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಬಂಗಾರ ಇತರ ಲೋಹಗಳ ವ್ಯಾಪಾರ ಮಾಡುವಂಥವ್ರಿಗೂ ತುಂಬಾ ಚೆನ್ನಾಗಿದೆ. ವಾಹನ ಚಾಲಕರಿಗೂ ಮಾಲೀಕರಿಗೂ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಅವ್ರಿಗೂ ಕೂಡ ಅನುಕೂಲ. ನೂತನ ವಾಹನ ಪ್ರಾಪ್ತಿ ಕೂಡ ನಿಮಗೆ ಈ ಒಂದು ತಿಂಗಳಲ್ಲಿ ಕಾಣ್ತಾ ಇದೆ. ಕುಟುಂಬದ ಜನರೊಂದಿಗೆ ವ್ಯಾಮೋಹ ಹೆಚ್ಚಾಗುತ್ತೆ, ಪ್ರೀತಿ ಬಾಂಧವ್ಯಗಳು ಹೆಚ್ಚಾಗುತ್ತೆ, ನಿರ್ಮಲ ಮನಸ್ಸು ನಿಮ್ಮದಾಗುತ್ತೆ, ಬಹಳ ಒಳ್ಳೆಯ ಫಲ ಸಿಗುತ್ತೆ. ಹೊಸ ವಸ್ತುಗಳನ್ನು ಖರೀದಿ ಮಾಡಿ ಮನೆಯನ್ನು ಸಿಂಗಾರ ಮಾಡ್ತೀರಾ, ಇದು ತುಂಬಾ ಸಂತೋಷವನ್ನು ಕೊಡುತ್ತೆ. ಆರೋಗ್ಯವು ಸ್ವಲ್ಪ ಮಟ್ಟಿಗೆ 14ನೇ ತಾರೀಕು ನಂತರ ಸುಧಾರಣೆ ಆಗುತ್ತೆ. 14ನೇ ತಾರೀಕುವರೆಗೂ ಸ್ವಲ್ಪ ಸಾಧಾರಣವಾಗಿರುತ್ತೆ. ವ್ಯವಸಾಯದಲ್ಲಿ ಉತ್ತಮವಾದ ಫಲ, ಮುಂತಾದ ಶುಭ ಫಲಗಳು ವ್ಯವಸಾಯದಲ್ಲಿ ಪಡಿತೀರಾ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಬೇಕು, ಗಮನ ವಹಿಸಬೇಕಾಗತ್ತೆ. ಬ್ಯಾಂಕ್ ಹಾಗೂ ಹಣದ ವಿಚಾರದಲ್ಲಿ ಹೆಚ್ಚು ಗಮನ ವಹಿಸಿ, ಯಾಕೆಂದ್ರೆ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಭೂಮಿಗೆ ಸಂಬಂಧಪಟ್ಟ ಹಾಗೂ ವ್ಯಾಪಾರ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮಧ್ಯವರ್ತಿಗಳಿಗೆ ಜಯಪ್ರಾಪ್ತಿ ಇದೆ. ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ, ಸ್ಲೋವಾಗುತ್ತೆ, ಕೆಲಸ ಆಗುತ್ತೆ, ಸ್ಲೋವಾಗುತ್ತೆ, ಸ್ಪೀಡ್ ಆಗಲ್ಲ. ಚೈತನ್ಯ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಸಕಾರಾತ್ಮಕ ಆಲೋಚನೆಗಳನ್ನು ನೀವು ನಡೆಸಲೇಬೇಕು. ನೀವು ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ನೀವು ನಕಾರಾತ್ಮಕವಾಗಿ ಆಲೋಚನೆ ಮಾಡೋದು ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ನಷ್ಟ ಆಗ್ತೀರಾ, ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಧರ್ಮ ಕರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೆದುಕೊಳ್ಬಹುದು. ಭಾಗ್ಯ ಅನ್ನುವಂಥದ್ದು ನಿಮ್ಮನ್ನು ಹುಡುಕೊಂಡ್ಬರುತ್ತೆ. ಭಾಗ್ಯೋದಯ ಕಾಲ ಸಮಯ ಬಂದಿದೆ. ಸ್ವಲ್ಪ ವೈಯಕ್ತಿಕ ಹಾಗೂ ಗೌಪ್ಯ ವಿಚಾರಗಳಲ್ಲಿ ಎಚ್ಚರವಾಗಿ. ಯಾವುದೇ ಪರ್ಸನಲ್ ವಿಚಾರನ ಯಾರ ಹತ್ರನೂ ಶೇರ್ ಮಾಡಕ್ ಹೋಗ್ಬೇಡಿ. ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಎಲ್ಲರಿಗೂ ಪ್ರಚಾರ ಆಗ್ಬಿಟ್ಟಿರುತ್ತೆ, ಹುಷಾರು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು ಬಂದರೂ ಕೂಡ ನೀವು ಬ್ಯಾಲೆನ್ಸ್ ಮಾಡುವಂಥ ಯೋಗ ಇದೆ. ಪೂಜೆ ಹಾಗೂ ಹೋಮ ಶುಭ ಕಾರ್ಯ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ಸ್ಥಾನ ಪಲ್ಲಟಾಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣುತ್ತಾ ಇದೆ. ಸ್ವಲ್ಪ ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯೋಚನಾ ಭಾವದಿಂದ ಮುಂದುವರಿತಕ್ಕಂಥದ್ದು ಉತ್ತಮ. ಇದು ಜನರಲೈಸ್ ಆಗಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಒಂದು ಶ್ಲೋಕ ಹೇಳುತ್ತೆ. ಏನ್ ಹೇಳುತ್ತೆ? ಕರ್ಮಸ್ಥೆ ರಾಶಿನಾಥೆ ಗಗನ ಭವನಪೆ ರಾಶಿಗೆ ಭೂಪತಿ ಸ್ಯಾತ್ ಖ್ಯಾತೋ ಲಾಭೇ ಚ ರೂಪೇ ಗುರು ಭಜನ ರಥೋ ಲೋಲುಪೋ ದ್ರವ್ಯನಾಥ ಅಂತ ಶ್ಲೋಕ. ಆದರೆ ಲಾಭಾಧಿಪತಿ, ಲಾಭಸ್ಥಾನಾಧಿಪತಿ ಪಂಚಮದಲ್ಲಿದ್ದಾಗ ಏನೇನು ಫಲ? ಬಹಳ ವಿಶೇಷವಾಗುತ್ತೆ. ಕರ್ಮಸ್ಥೆ ಲಗ್ನನಾಥೆ ರಾಶಿನಾಥೆ. ಕರ್ಮಸ್ಥೆ ಅಂದ್ರೆ 10ನೇ ಮನೆಯ ಅಧಿಪತಿ ಸೂರ್ಯ 14ನೇ ತಾರೀಕು 5ನೇ ಮನೆಗೆ ಹೋಗ್ತಾರೆ. ಇದು ಒಂದು ಮೇಜರ್ ಪ್ಲಸ್ ಪಾಯಿಂಟ್. ಅದ್ರ ಜೊತೆಗೆ ಸಪೋರ್ಟ್ ಮಾಡೋದು ಯಾರಪ್ಪ ಅಂದ್ರೆ ರಾಶಿಗೆ ಭೂಪತಿ ಸ್ಯಾತ್ ಖ್ಯಾತೋ ಲಾಭೆ. ಲಾಭೆ ಅಂದ್ರೆ ಲಾಭಸ್ಥಾನ. ಚರೂಪೆ ಗುರು ಭಜನ ರಥೋ ಲೋಲುಪೋ ದ್ರವ್ಯನಾಥ. ಅಂದ್ರೆ ಗುರುವಿನ ಸಪೋರ್ಟ್ ನಿಮಗಿರೋದ್ರಿಂದ ಒಂದು ಕಡೆ ಕರ್ಮಸ್ಥಾನಾಧಿಪತಿ ಆದಂತ ಸೂರ್ಯ 14ನೇ ತಾರೀಕಿನ ನಂತರ ಪಂಚಮ ಸ್ಥಾನಕ್ಕೆ 5ನೇ ಮನೆಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ. ಇದು ಪ್ಲಸ್ ಪಾಯಿಂಟ್. ಆದ್ರೆ ಲಾಭ ಸ್ಥಾನಾಧಿಪತಿ ಆದಂತ ಬುಧ ಈಗಾಗಲೇ 5ನೇ ಮನೆಯಲ್ಲಿದ್ದಾರೆ.
ಅಂದ್ರೆ ಕರ್ಮಸ್ಥಾನಾಧಿಪತಿ ಲಾಭಸ್ಥಾನಾಧಿಪತಿ ಇಬ್ರು 5ನೇ ಮನೆಯಲ್ಲಿದ್ದು ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿದ್ರಿಂದ ಬುಧ ಗುರು ಸೂರ್ಯನಿಂದ 14ನೇ ತಾರೀಕು ಮಾರ್ಚ್ ನಂತರ ಯಥೇಚ್ಛವಾದಂಥ ವಿಶೇಷ ಫಲವನ್ನ ನೀವು ಅನುಭವಿಸ್ತೀರಾ ಅಂತ ಹೇಳುತ್ತೆ ಶ್ಲೋಕ. ಸರಿ, ಈಗ ಈ ಶ್ಲೋಕ ಹೇಳುತ್ತೆ ಅಂತಂದ್ರೆ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಪ್ರಯತ್ನ ಬೇಕು. ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನ ಪಡಿ, ಅದು ನಿಮಗೆ ಸಕ್ಸಸ್ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಹೊರತಾಗಿ ಶನಿಯ ಪ್ರಭಾವ, ಶನಿ ಬಂದು ನಿಮಗೆ ತೃತೀಯ ಹಾಗೂ ಚತುರ್ಥಾಧಿಪತಿ, ಅಂದ್ರೆ 3 ಮತ್ತು 4ನೇ ಮನೆ ಅಧಿಪತಿಗಳು. 3 ಅಂದ್ರೆ ಧೈರ್ಯ, ಸ್ಥೈರ್ಯ, ಸಹೋದರ ಸ್ಥಾನ. 4 ಸುಖ, ಮಾತೃಸ್ಥಾನ. ಈಗಾಗಲೇ ಶನಿ 4ನೇ ಮನೆಯಲ್ಲೇ ಇದ್ದು 4th ಹೌಸ್ ಲಾರ್ಡ್ ಇಸ್ ಇನ್ 4th ಹೌಸ್, ಆದ್ರೆ ಅರ್ಧಾಷ್ಟಮ ಶನಿ ಪ್ರಭಾವದಲ್ಲಿ ಇದ್ದೀರಾ. ಇದೊಂದು ಸಂಧಿಕಾಲ. ಮಾರ್ಚ್ 28ನೇ ತಾರೀಕು ಶನಿಯ ಬದಲಾವಣೆ ಆಗ್ತಾ ಇದೆ. 2.5 ವರ್ಷದಿಂದ ಇದ್ದಂತಹ ನಿಮಗೆ ಅರ್ಧಾಷ್ಟಮ ಶನಿ ಪಂಚಮ ಶನಿಗೆ ಪರಿವರ್ತನೆ ಆಗುತ್ತೆ. ಅಂದ್ರೆ ಇಷ್ಟು ದಿನ 2.5 ವರ್ಷ ಶನಿ ಅಂಡರಲ್ಲೇ ಇದ್ರಿ ಅರ್ಧಾಷ್ಟಮದಲ್ಲಿ. ಮಾರ್ಚ್ 28ನೇ ತಾರೀಕಿಂದ 2.5 ವರ್ಷ ಪಂಚಮ ಶನಿ ಪ್ರಭಾವದಲ್ಲಿ ಇರ್ತೀರ. ಶನಿ ನಿಮ್ಮ ಮೂಲ ಜಾತಕದಲ್ಲಿ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಬಲಿಷ್ಠವಾಗಿದ್ರೆ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿರ್ಬೋದು. ಸ್ವಕ್ಷೇತ್ರದಲ್ಲೋ, ಉಚ್ಚ ಸ್ಥಾನದಲ್ಲೋ, ಮಿತ್ರ ಸ್ಥಾನದಲ್ಲೋ ಇದ್ರೆ ತೊಂದರೆ ಇಲ್ಲ, ಮೂಲ ತ್ರಿಕೋಣದಲ್ಲೋ ಇದ್ರೆ, ಕೇಂದ್ರದಲ್ಲಿ ಇದ್ರೂ ತೊಂದರೆ ಇಲ್ಲ. ಅದೇ ಶನಿ ಏನಾದರೂ ನೀಚ ಸ್ಥಾನ, ಶತ್ರುಸ್ಥಾನ ಅಥವಾ ವಕ್ರಿ, ಅಸ್ತಂಗತ ಈ ಥರದ್ದು ಏನಾದರೂ ಇದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಇದನ್ನ ನೀವು ತಿಳ್ಕೊಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನ ನೋಡ್ಕೋಬೇಕು. ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಶನಿಯ ಪ್ರಭಾವ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತಿಳ್ಕೊಂಡು, ಪರ್ಸೆಂಟೇಜ್ ಕಮ್ಮಿ ಇದ್ರೆ ಪರಿಹಾರ ಮಾಡ್ಕೊಳ್ಳಿ, ಜಾಸ್ತಿ ಇದ್ರೆ ಎಂಜಾಯ್ ಮಾಡಿ ಲೈಫನ್ನ. ಶನಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಪಂಚಮ ಶನಿ ಪ್ರಭಾವ ಪ್ರಾರಂಭ ಆಗ್ತಾ ಇದೆಯಲ್ಲ, ಅದಕ್ಕೆ ನೀವು ಶನಿ ಪ್ರೀತಿ, ಶನಿ ಪೂಜೆಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಗ್ರಾಮದಲ್ಲೋ, ನಿಮ್ಮ ಊರಲ್ಲೋ ಎಲ್ಲಾದ್ರೂ ದೇವಸ್ಥಾನಗಳಲ್ಲಿ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಶನಿ ಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ. ಈ ಶನಿ ಶಾಂತಿ ಮಹಾಯಾಗ ಅನ್ನುವಂಥದ್ದು ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ನೀವು ಅದಕ್ಕೆ ಪಾಲ್ಗೊಳ್ಳಿ. ಏನಾದರೂ ಒಂದು ನೀವು ಒಂದು ಸೇವೆಗೆ ಕೊಟ್ಟರೆ ಆಯಿತು, ಪೂಜೆ ಆಗಿ ಪ್ರಸಾದ ನಿಮಗೆ ಕೊಡ್ತಾರೆ. ಇದೊಂದು ಪರ್ವಕಾಲ, ಮಿಸ್ ಮಾಡ್ಕೋಬೇಡಿ. ಶನಿ ಅನುಗ್ರಹ ನಿಮಗೆ ಬೀಳಿ. ಅರ್ಧಾಷ್ಟಮ ಶನಿ ದೂರ ಆಗಿ ಪಂಚಮ ಶನಿ ಬರ್ತದ್ರಿಂದ ವೃಶ್ಚಿಕ ರಾಶಿಯು ಖಂಡಿತವಾಗಲು ಕಡ್ಡಾಯವಾಗಿ ಶನಿ ಶಾಂತಿ ಮಾಡ್ಕೊಳ್ಳೇಬೇಕು. ಇಟ್ಸ್ ಮ್ಯಾಂಡೇಟರಿ. ಹಾಗಾಗಿ ಮಾಡಿಸ್ಕೊಳ್ಳಿ. ಸ್ವಾಮಿ ಆಶೀರ್ವಾದಕ್ಕೆ, ಅನುಗ್ರಹಕ್ಕೆ ನೀವು ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.